ನಾಗಾರ್ಜುನನ ಫಿಲಿಂ ರಿಲೀಸ್ ಆಗಕ್ಕಿಂತ ಮುಂಚೆ ಹುಲಿ ತರ ತೋರಿಸಿದ್ರು. ಅಂಡ್ ಫಿಲಿಂ ಆಗಿದ ತಕ್ಷಣ ಲಿಟ್ರಲಿ ಹೇಳಕ್ಕೂ ಬೇಜಾರಾಗತ್ತೆ, ಇಲ್ಲಿ ತರ ಮಾಡ್ಬಿಟ್ರು. ನಾಗಾರ್ಜುನ ಅಂತ ಹೇಳಿದ್ರೆ ಒಂದು ಶಿವ ಫಿಲಿಂ ನೋಡಿದ್ರೆ ಕಲ್ಟ್ ಕ್ಲಾಸಿಕ್ ಅವ್ರದ್ದು. ಅದಂತ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ, ಎಂತೆಂತ ಕ್ಯಾರೆಕ್ಟರ್ಗಳು. ಅದರಲ್ಲಿ 10% ಮ್ಯಾಚ್ ಮಾಡಿದ್ರು ಕೂಡ ಇವತ್ತು ಫಿಲಿಂ ರಿಸಲ್ಟ್ ಇನ್ನೊಂದ್ ತರ ಇರ್ತಿತ್ತು. ಪ್ರತಿಯೊಬ್ಬರಿಗೂ ಲೋಕೇಶ್ ಕನಕರಾಜ್ ಅಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ರೋಲೆಕ್ಸ್ ಗೆ ಒಂದು 5-10% ಆದ್ರೂ ಇದ್ದಿದ್ರು ಕೂಡ ಇನ್ನು ನೆಕ್ಸ್ಟ್ ಲೆವೆಲ್ ಹೋಗ್ತಿತ್ತು. ಬಟ್ ಫಿಲಿಮ್ ಅಲ್ಲಿ ನೋಡ್ತಿದ್ರೆ ಅವರು ಬಿಫೋರ್ ರಿಲೀಸ್ ಕೊಟ್ಟಿದ್ದಂತ ಎಲಿವೇಶನ್ಸ್ ಆಗಿರ್ಬೋದು, ನಾಗಾರ್ಜುನ ಅವರು ಅದನ್ನ ಒಪ್ಕೊಂಡಿಲ್ಲ ಅಂದ್ರೂ ಕೂಡ 6 times ಲೋಕಿ ಹೋಗಿ ಕನ್ವಿನ್ಸ್ ಮಾಡಿಸಿ ಫೈನಲ್ ಆಗಿ ಒಪ್ಸಿದ್ದಾರೆ. ಅಷ್ಟು ಒಪ್ಸಿರೋದಕ್ಕೆ ವರ್ತ್ ಇದೆಯಾ ಅಂತ ಹೇಳಿದ್ರೆ 1% ಕೂಡ ವರ್ತ್ ಅನ್ಸಿಲ್ಲ. ಬಿಕಾಸ್ ಬೇರೆ ಆಕ್ಟರ್ಸ್ ತುಂಬಾ ಓಕೆ, ಒಂದು ರಚಿತಾ ರಾಮ್ ಆಗಿರ್ಬೋದು, ಅಂಡ್ ಉಪೇಂದ್ರ ಅವರಾಗಿರ್ಬೋದು, ಇನ್ನು ಶೋಭಿನ್ ಆಗಿರ್ಬೋದು, ಅಲ್ಲಲ್ಲಿ ಒಂದು ಹೈಲೈಟ್ ಆಗುತ್ತೆ. ಬಟ್ ನಾಗಾರ್ಜುನ ಅವ್ರದ್ದು ಲಿಟರಲಿ ಹೇಳ್ತೀನಿ, ಮೂವಿ ನೋಡ್ತಿದ್ದಾಗ ಆ ಹೈಪ್ಗೂ ನಾಗಾರ್ಜುನ ಅವ್ರ ಮೇಲೆ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಸ್ಗೂ ನಾಟ್ ಇವನ್ %1 ಕೂಡ ಲೋಕಿ ಮ್ಯಾಚ್ ಮಾಡಲೇ ಇಲ್ಲ. ಅಂಡ್ ನಾಗಾರ್ಜುನ ಅವರು ಆಲ್ಮೋಸ್ಟ್ ಈ ತರ ಕ್ಯಾರೆಕ್ಟರ್ಸ್ ಎಲ್ಲ ಬಿಟ್ಟು ಓನ್ಲಿ ಮೈನ್ ಲೀಡ್ ಆಗಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಏನಾಗ್ಲಿ ಲೋಕೇಶ್ ನಾಗಾರ್ಜುನ ಅವ್ರನ್ನ ಪ್ರಾಪರ್ ಆಗಿ ಯೂಸ್ ಮಾಡಿಲ್ಲ. ಅಂಡ್ ರಜನಿಕಾಂತ್ ಅಲ್ಲಿದ್ದ ರಿಯಲ್ ಆ ತಲೆಯವರ ಅಂತಾರಲ್ಲ, ಒಂದು 5-10% ಕೂಡ ಆಚೆ ತರಿಸಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜೈಲರ್ ಅಲ್ಲಿ ಇದ್ದಿದ್ದ ರಜನಿಕಾಂತ್ ಏನಾದ್ರು ಒಂದು 50% ಇಲ್ಲಿ ಮ್ಯಾಚ್ ಮಾಡಿದ್ರು ಕೂಡ ರಿಸಲ್ಟ್ ಕಂಪ್ಲೀಟ್ಲಿ ರಿವರ್ಸ್ ಇರ್ತಿತ್ತು. ಬಟ್ ಲೋಕೇಶ್ ಫ್ಯಾನ್ ಬಾಯ್ ಫಾರ್ ಓನ್ಲಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.